ತುಂಬ ಚೆನ್ನಾಗಿದೆ. ನಾವು ಯಾವತ್ತೂ ಮಿಸ್ ಮಾಡಿರಲಿಲ್ಲ, ಎರಡೂ ನೋಡಿದ್ವಿ, ಇದೊಂದು ಮೂರನೇದು. ಕೃಷ್ಣ ತುಂಬ ಚೆನ್ನಾಗಿ ಮಾಡಿದ್ವಿ. ಹೇಗಿದೆ ಅಂತ ಗೊತ್ತಿರಲಿಲ್ಲ, ಬಂದಮೇಲೆ ತುಂಬ ಖುಷಿ ಆಯಿತು. ಚೆನ್ನಾಗಿದೆ. ಸ್ಟೋರಿ ಇದೆ, ಮಗು ಚೆನ್ನಾಗಿ ಮಾಡಿದೆ. ಇಟ್ ವಾಸ್ ನೈಸ್, ಚೆನ್ನಾಗಿದೆ. ಒಂದು ತಂದೆ ಮಗಳದೊಂದು ರಿಲೇಷನ್ಶಿಪ್ ಇರ್ಬೋದು, ಯಾವ ರೀತಿ ಅದನ್ನ ಇರುತ್ತೆ, ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಲವ್ ಹೇಗಿರುತ್ತೆ ಅನ್ನೋ ಚೆನ್ನಾಗಿದೆ. ನೋಡಿದ್ದೀನಿ. ಸಿ ಬೋತ್ ಆರ್ ಡಿಫ್ರೆಂಟ್. ಎಕ್ಸ್ಪೆಕ್ಟೇಷನ್ ಅಂತ ಅಲ್ಲ, ಅದು ಒಂದು ಮೂವಿ ಅಂತ ಬಂದಾಗ ಅದರಲ್ಲಿ ಎಲ್ಲ ರೀತಿ ಇರುತ್ತೆ. ಸೊ ದಿಸ್ ಇಸ್ ಗುಡ್. ಇಷ್ಟ ಆಯಿತು. ನಾನು ಆ್ಯಕ್ಚುಲಿ 2 ನೋಡಿಲ್ಲ, 1 ನೋಡಿದ್ದೆ, 3 ನೋಡಿದೆ ಇವಾಗ. ಸೊ 2 ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ. ಎಸ್, ಕನ್ನಡಕ್ಕೆ ಇಂಥ ಸಿನಿಮಾ ಬೇಕು. ಇನ್ನೊಂದು ಸ್ವಲ್ಪ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ. ಸೊ ಭಾಷೆ ಗೊತ್ತಿಲ್ಲದೆ ಹೋದವರು ಕೂಡ ಬಂದು ನೋಡ್ಬೋದು, ಅಟ್ಯಾಚ್ಮೆಂಟ್, ಎಮೋಷನ್ ಎಲ್ಲ ತಿಳ್ಕೊಬೋದು. ಎಸ್, ಥ್ಯಾಂಕ್ ಯು. ಮೂವಿ ಚೆನ್ನಾಗಿತ್ತು. ಎಮೋಷ್ನಲ್ ಆ್ಯಂಡ್ ಕಾಮಿಡಿ ಮೂವಿ ಎರಡೂ ಇದೆ, ಬಂದು ನೋಡಿ ಎಲ್ಲರೂ. ಥ್ಯಾಂಕ್ ಯು. ಸೂಪರ್, ಸೂಪರ್, ಚೆನ್ನಾಗಿತ್ತು. ಕಂಪೇರ್ ಮಾಡಿದ್ರೆ 3 ನಿಮಗೆ ಯಾವ ತುಂಬ ಇಷ್ಟ ಆಯ್ತು? ನಿಧಿ ಸ್ಟೋರಿ. ಮತ್ತೆ ನಿಧಿಮಾ ಕಾಣಿಸ್ಕೊಂಡ್ರು ಸ್ಕ್ರೀನ್ ಮೇಲೆ. ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ನಿಮ್ಗೆ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ? ನೀವು ಏನೋ ಅನ್ಕೊಂಡು ಬಂದಿದ್ರಿ ಸ್ಕ್ರೀನ್ ಮೇಲೆ? ಅದು ಡಿಫ್ರೆಂಟ್ ಆಗಿತ್ತು. ಡಿಂಟ್ ಎಕ್ಸ್ಪೆಕ್ಟ್ ಈ ಥರ ಇರುತ್ತೆ ಅಂತ, ಬಟ್ ಚೆನ್ನಾಗಿತ್ತು. ಲವ್ ಮಕ್ಕಳಲ್ಲಿ ಲವ್ ಇರಲಿಲ್ಲ, ಬರೀ ಅಪ್ಪ ಮಗ ಸ್ಟೋರಿ ಇತ್ತು. ಹೇಗೆ ಅನಿಸ್ತು? ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸೆಂಟಿಮೆಂಟ್ ಚೆನ್ನಾಗಿದೆ. ನೋಡಿದ್ವಿ. ಅಪ್ಪ ಮತ್ತು ಮಗಳು ಕನೆಕ್ಟ್ ಏನಿದೆಯಲ್ಲ ಅದು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ಮಸ್ಟ್ ವಾಚ್ ಮೂವಿ. ಎಲ್ಲರೂ ಬಂದು ಥಿಯೇಟರ್ಗೆ ಫಿಲಮ್ ನೋಡಿ. ತುಂಬ ಚೆನ್ನಾಗಿದೆ. ಅಪ್ಪ ಮಗಳ ಬಾಂಧವ್ಯ ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿದೆ ಸರ್. 1, 2, 3 ತುಂಬ ಚೆನ್ನಾಗಿದೆ. ಅಪ್ಪ ಮಗಳ ಭಾಗ ಅಂತೂ ಸಖತ್ತಾಗಿದೆ. ಬಂದು ಎಲ್ಲರೂ ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಇಟ್ಸ್ ಎಮೋಷನಲ್ ರೋಲರ್ ಕೋಸ್ಟರ್. ಫುಲ್ ಥಿಯೇಟ್ರೆಲ್ಲ ಒಂದು ಪಾಯಿಂಟಲ್ಲಿ ಅಳ್ತಿತ್ತು, ಥಿಯೇಟ್ರೆಲ್ಲ ಒಂದು ಪಾಯಿಂಟಲ್ಲಿ ನಗ್ತಿತ್ತು. ಹಂಗೆ ನನ್ನ ಮಗಳನ್ನ ಮೇಲೆ ಹಾಕ್ಕೊಂಡು ನೋಡ್ತಿದ್ದಕ್ಕೆ ತುಂಬ ಪ್ರೌಡ್ ಆಗಿತ್ತು. ತುಂಬ ಅಟ್ಯಾಚ್ ಆಯಿತು ಮೂವಿ. 100% ಡೆಫಿನೆಟ್ಲಿ ಅದು ಫುಲ್ ಫ್ಯಾಮಿಲಿ ಜೊತೆ ಬಂದು ನೋಡೋ ಥರ ಮೂವಿ ಇದು. 100% 4th ಪಾರ್ಟ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಇಟ್ಸ್ ರಿಯಲಿ ನೈಸ್ ಮೂವಿ. ಸೆಕೆಂಡ್ ಹಾಫ್ ಮಾತ್ರ ತುಂಬ ಚೆನ್ನಾಗಿದೆ. ಟ್ವಿಸ್ಟ್ ಅಂತೂ ವಿ ಕಾಂಟ್ ಇವನ್ ಎಕ್ಸ್ಪೆಕ್ಟ್ ಆಲ್ಸೋ. ತುಂಬ ಚೆನ್ನಾಗಿದೆ. ವಿ ಹ್ಯಾವ್ ಟು ಕಮ್ ಆ್ಯಂಡ್ ವಾಚ್ ಇನ್ ದ ಥಿಯೇಟರ್. ಯಾರಿಗೆ ಮಗಳಿದ್ದಾರೆ ದೇ ವಿಲ್ ರಿಲೇಟ್ ಟು ಇಟ್ ಫುಲ್ಲಿ. ಸೊ ಇಟ್ಸ್ ಎ ರಿಯಲಿ ಗುಡ್ ಮೂವಿ. ತುಂಬ ಚೆನ್ನಾಗಿತ್ತು ಸರ್ ಮೂವಿ. ಒಂದು ಏನೋ ಮೂವಿ ನೋಡಿದ ತಕ್ಷಣ ಎಲ್ಲರಿಗೂ ನಮಗೂ ಹೆಣ್ಮಗುನೇ ಆಗಬೇಕು ಅನ್ನೋದು ಫಸ್ಟ್ ಫೀಲಿಂಗು. ಆಮೇಲೆ ಏನೋ ಒಂದು ಆ್ಯಕ್ಟರು ಅಂದರೆ ಹೀರೋ ಹೀರೋಯಿನ್ನು, ಆ್ಯಕ್ಷನ್ನು, ಡ್ರಾಮಾ ಅದೆಲ್ಲ ಇಲ್ದಲೇನು ಒಂದು ಕಂಪ್ಲೀಟ್ಲಿ ಒಂದು ಎಮೋಷ್ನಲ್ ಬ್ಲಾಕ್ ಬಸ್ಟರ್ ಕೊಡ್ಬೋದು ಅಂದರೆ ಇದೊಂದು ಮೂವಿ. ಎಕ್ಸ್ಪೆಕ್ಟೇಷನ್ ನನಗೆ ನಾನು ಅಪ್ರೋಚ್ ಮಾಡೋದು 0 ಎಕ್ಸ್ಪೆಕ್ಟೇಷನ್ಸಲ್ಲೇ ಬಂದೆ. ಬಟ್ ಅದೇ ಬೇರೆಯವ್ರು ಕೇಳ್ದಂಗೆ ಲವ್ ಮಾಕ್ಟೇಲ್ 1, 2, 3 ಕಂಪೇರ್ ಮಾಡಿದ್ರೆ ಹೆಂಗೆ ಅಂತ ಅಂದರೆ 1 ಬಂದಾಗ ಆ ಪೀರಿಯಡಲ್ಲಿ ಬ್ಲಾಕ್ ಬಸ್ಟರ್ ಆಯಿತು, ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. 2 ಬಂದಾಗಲೂ ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅದು ಚೆನ್ನಾಗಿ ಮಾಡ್ತು. 3 ಬಂದಾಗ ಜನರಲಿ ಎಲ್ಲರೂ ಅಪ್ರೋಚ್ ಮಾಡೋದು ಹೆಂಗೆ ಅಂದರೆ 1, 2 ಚೆನ್ನಾಗಿದೆ, 3 ಹಾಳು ಮಾಡಿಬಿಡ್ತಾರೆ ಅಂತಲೇ ಅಪ್ರೋಚ್ ಮಾಡ್ತಾರೆ. ನೋಡಿರ್ತೀವಿ ಎಷ್ಟೊಂದು ಕಡೆ. ಆದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಏನೋ ಮೇಜರ್ ಒಂಥರ ಟ್ವಿಸ್ಟು ಇದು ಅದು ಅಂತ ಏನೋ ತೋರಿಸ್ದಲ್ಲೇನೋ ತುಂಬ ಮೂವಿಂಗ್ ಆಗಿ ಮಾಡಿದ್ದಾರೆ. ಅದೇ ಹೇಳಿದ್ನಲ್ಲ, ಒಂದು ಹೆಣ್ಮಗು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಅನಿಸಿದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಈಗ ಎಲ್ಲರಿಗೂ ಗೊತ್ತಿರಬೇಕು. ಯೂಶುವಲಿ ನೀವು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾಗಳನ್ನ ನೋಡ್ತೀರಾ ಇದುವರೆಗೂ? ಯಾಕಂದ್ರೆ ಇವತ್ತು ದುರಂಧರ್ ರಿಲೀಸ್ ಆಗಿದೆ. ಮೋಸ್ಟ್ ಆಫ್ ದ ಪರ್ಸನ್ಸ್ ಎಲ್ಲರೂ ದುರಂಧರ್ಗೆ ಹೋಗಿದ್ದಾರೆ, ಎಲ್ಲ ಕಡೆ ಹೌಸ್ಫುಲ್ ಆಗಿದೆ. ಆ ಸಿನಿಮಾದಿದ್ರು ನಮ್ಮ ಕನ್ನಡ ಸಿನಿಮಾಗೆ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿಮ್ಗೆ ಹೇಗೆ ಅನ್ಸುತ್ತೆ ಮ್ಯಾಮ್? ಇದು ಎರಡು ಡಿಫ್ರೆಂಟ್ ಸಿನಿಮಾ, ಕಂಪೇರ್ ಮಾಡೋಕ್ಕೆ ಆಗಲ್ಲ. ದುರಂಧರ್ ಅದು ಫಸ್ಟ್ ಪಾರ್ಟ್ ಚೆನ್ನಾಗಿ ಮಾಡಿ ಅದಕ್ಕೆ ಇಷ್ಟು ನೇಮ್ ಆ್ಯಂಡ್ ಫೇಮು ಬರ್ತಾ ಇದೆ, ಅದನ್ನು ನೋಡಬೇಕು. ಆದರೆ ಲವ್ ಮಾಕ್ಟೇಲು ಏನು ಒಂಥರ 2 ಬ್ಲಾಕ್ ಬಸ್ಟರಿಂದ ಬರ್ತಾ ಇರೋದು, ಯಾವುದಕ್ಕೂ ಕಮ್ಮಿ ಇಲ್ಲ. 1 ಅಂತೂ ಹೇಳೋಕ್ಕೆ ಅಂದರೆ ಕಂಪೇರು ಮಾಡೋಕ್ಕಾಗಲ್ಲ ಅಲ್ವಾ. 1, 2 ಎರಡೂ ಚೆನ್ನಾಗಿತ್ತು. ಅದರದೇ ಆದಂಥ ಸಪ್ರೇಟ್ ಫ್ಯಾನ್ ಫಾಲೋಯಿಂಗು ಇರ್ತಾರೆ. ಲವ್ ಮಾಕ್ಟೇಲ್ 3ಗೋಸ್ಕರನೇ ಬಂದಿರೋರು
ನಮ್ಮಂಥವ್ರು. ಸೊ ನಮ್ಮಂಥವ್ರು ಯಾರು ಸಿಗ್ತಾರೆ, ಕನ್ನಡದವರೇ ಸಿಗ್ತಾರೆ. ಪ್ಲಸ್ ಡಾರ್ಲಿಂಗ್ ಕೃಷ್ಣ ಹೇಳ್ದಂಗೆ ಒಂದು ಇಂಟರ್ವ್ಯೂಲಿ ಸರ್ ದುರಂಧರ್ 2 ಬರುತ್ತೆ, ಮಾಡಲಿ, ಅದು ಅವರು ಚೆನ್ನಾಗಿ ಮಾಡಲಿ, ಆದರೆ ಇದು ಮಾಡ್ತಾ ಇರೋದು ಬರೀ ನಮ್ಮ ಕನ್ನಡದವ್ರಿಗೋಸ್ಕರ, ನಮ್ಮ ಸ್ಟೇಟ್ ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು. ಸೊ 100% ಕ್ಲಿಕ್ ಆಗಿದೆ. ಪಾರ್ಟ್ 4 ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ 100% ಏನು ಬರ್ಬೋದು. 100% ಪಾರ್ಟ್ 4 ಮಾಡಿದ್ರೆ ನಿಧಿ ಪುಟ್ಟ ಹುಡುಗಿ ಹೆಂಗೆ ಚೇಂಜ್ ಆಗಿದ್ದಾಳೆ, ಹೆಂಗೆ ಮಾಡ್ತಾಳೆ ಅನ್ನೋದು 100% ಕ್ಯೂರಿಯಾಸಿಟಿ ಇರುತ್ತೆ. ಬಿಕಾಸ್ ಇಡೀ ಮೂವಿಲಿ ಅಯ್ಯೋ ನಿಧಿ ಅಂತ ಮಗಳು ಆಗ್ಬೇಕು ನಮಗೆ ಅಂತ ಅಂದ್ಬಿಟ್ಟು ಹೆಣ್ಮಗಳು ಆಗಬೇಕು. ಎಲ್ಲ ಹುಡುಗರಿಗೂ ಸರ್ 100% ಇದಂತೂ ಬರ್ಕೊಟ್ಬಿಡ್ತೀನಿ, ನನಗೂ ಸೇರಿ ನನಗೆ ಮುಂದೆ ಹೆಣ್ಮಗುನೇ ಆಗಬೇಕು ಅನ್ನೋದು ಆಸೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ನಾವು ಕೃಷ್ಣ ಸರ್, ಮಿಲನ ಮ್ಯಾಮ್, ನಾನು ಬರೆಯುವಾಗ 1.5 years ಆಲ್ಮೋಸ್ಟ್ ಬೇರೆ ವರ್ಷನೇ ಬರೆದಿದ್ವಿ. ಅದು ಟೇಕ್ ಆಫ್ ಆಗಲಿಲ್ಲ. ಆಮೇಲೆ ಪರಿ ಹುಟ್ಟಿದ ಮೇಲೆ ಬಂದಂತಹ ಥಾಟ್ ಇದು ಡಿಸ್ಕಸ್ ಮಾಡುವಾಗ. ಸೊ ವಿ ವರ್ ವೆರಿ ಶ್ಯೂರ್ ದಟ್ ಇದು ಜನಕ್ಕೆ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ರೆಸ್ಪಾನ್ಸ್ ನೋಡಿ ಥಿಯೇಟ್ರ್ ಒಳಗಡೆ ತುಂಬ ಖುಷಿ ಆಯಿತು. ಹ್ಯಾಪಿ ವಿತ್ ದ ರೆಸ್ಪಾನ್ಸ್. ಪಾರ್ಟ್ 1 ಪಾರ್ಟ್ 2ಗೆ ನೀವೇ ಇಲ್ಲ ಪಾರ್ಟ್ 3. ಪಾರ್ಟ್ 3ಗೆ ನಿಮ್ಮ ಬರವಣಿಗೆ ದುರಂಧರ ಎದುರುಗಡೆ ಬಂದಿರುವಂತಹ ಸಿನಿಮಾ, ನಿಮ್ಮ ಸಿನಿಮಾಗೂ ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತದೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಪ್ರೀಮಿಯರ್ಗಳಲ್ಲಿ. ಸೊ ಎಷ್ಟು ಖುಷಿ ಆಗುತ್ತೆ ಒಬ್ಬ ಬರಹಗಾರನಾಗಿ ನಿಮ್ಮ ಒಂದು ಬರವಣಿಗೆ ಈ ಥರದ ಒಂದು ರೆಸ್ಪಾನ್ಸ್. ಇಲ್ಲ, ದುರಂಧರ್ 2 ಮತ್ತು ಲವ್ ಮಾಕ್ಟೇಲ್ 3 ಆಡಿಯನ್ಸ್ ಸೆಗ್ಮೆಂಟೇ ಬೇರೆ, ಎರಡು ಬೇರೆ. ಅದನ್ನು ಕಾಂಪಿಟೇಷನ್ ಅಂದ್ಬಿಟ್ಟು ನೋಡಲೇ ಇಲ್ಲ ಯಾವತ್ತೂ. ಅದಕ್ಕೆ ಆಡಿಯನ್ಸ್ ಇದ್ದಾರೆ, ನಮ್ಮ ಸಿನಿಮಾಗೂ ಆಡಿಯನ್ಸ್ ಇದ್ದಾರೆ. ಸೊ ನಾವು ಕಂಪೀಟ್ ಮಾಡ್ತಿದ್ದು ನಮ್ಮ ಜೊತೆನೇ, ಅಂದರೆ 1 and 2ಗಿಂತ ಬೆಟರ್ ಆಗಿ ಬರಬೇಕು ಅಂದ್ಬಿಟ್ಟು. ಸೊ ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಇಟ್. ಸೊ ವೆರಿ ಹ್ಯಾಪಿ. ಬುಕಿಂಗ್ಸ್ ಇವತ್ತು ತುಂಬ ಚೆನ್ನಾಗಿ ಹೋಗಿದೆ. ಐ ಆಮ್ ಹೋಪಿಂಗ್ ನಾಳೆನೂ ಹಿಂಗೆ ಹೋಗುತ್ತೆ ಅಂತ. ಸೊ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಓಕೆ ಸರ್, 1 and 2 ಹಿಟ್ ಆಗಿರುತ್ತೆ ಸಿನಿಮಾ, 3 ಬರೀಬೇಕು ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ, ಲೆಗಸಿನ ಮೇಂಟೈನ್ ಮಾಡಬೇಕು. ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಮೇಂಟೈನ್ ಆಯಿತು, ಅದು ವ್ಯಾಲ್ಯೂ ಏನು ಹಾಳಾಗಿಲ್ಲ? ಇಲ್ಲ ಡೆಫಿನೆಟ್ಲಿ ಬಿಕಾಸ್ 1 and 2 ಅಲ್ಲಿ 1, 2, 3 ನೋಡಿದ್ರೆ ಕ್ಯಾರೆಕ್ಟರ್ಸ್ದು ಒಂದು ಎವಲ್ಯೂಷನ್ ಇದೆ. ಹುಡುಗಾಟಕ್ಕಿಂತ ಸ್ಟಾರ್ಟ್ ಆಗಿಬಿಟ್ಟು ಇವಾಗ ಒಂದು ಮಗುವಿನ ತಂದೆ ಆದಾಗ ಏನು ಮೆಚುರಿಟಿ ಬೇಕು, ಲೈಫ್ ಹಸ್ ಕಮ್ ಒಂದು ಫುಲ್ ಸರ್ಕಲ್ ಅಂದ್ಬಿಟ್ಟು ಆ ಥಾಟಿಂದ ಶುರುವಾಗಿರೋ ಕತೆ ಇದು. ಸೊ ಅದು ಈ ಲವ್ ಮಾಕ್ಟೇಲ್ 3ನ ಆ ಜರ್ನಿ ಥ್ರೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ದಿಸ್ ಇಸ್ ದ ಮೋಸ್ಟ್ ಫಿಟ್ಟಿಂಗ್ ಎಂಡಿಂಗ್ ಅಂತ. ಥ್ಯಾಂಕ್ ಯು.